ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಜಮಾತೆ ಇಸ್ಲಾಂ ಹಿಂದ್ ಅಧ್ಯಕ್ಷರಾದ ಸೈಯದ್ ಸಾದಾತುಲ್ಲಾ ಹುಸೇನಿಯವರು ಭಾರತದಲ್ಲಿನ ಇರಾನ್ನ ರಾಯಭಾರಿ ಡಾಕ್ಟರ್ ಮೊಹಮ್ಮದ್ ಫತಾಲಿ, ಭಾರತದಲ್ಲಿನ ಖಾಮಿನೈ ಇವರ ಪ್ರತಿನಿಧಿ ಅಯಾತುಲ್ಲಾ ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಂ ಇಲಾಹಿ ಮತ್ತು ಸರ್ವೋಚ್ಚ ನಾಯಕರ ಪ್ರತಿನಿಧಿಯ ಉಪಾಧಿಕಾರಿ ಜಿಯಾಯಿ ಇವರನ್ನು ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರಾದ ಸೈಯದ್ ಸಾದಾತುಲ್ಲಾ ಹುಸೇನಿ ಅವರು ಆಯತುಲ್ಲಾ ರೂಹುಲ್ಲಾ ಖಾಮಿನೈ ಅವರ ಹುತಾತ್ಮತೆಗೆ ಆಳವಾದ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಆಯತುಲ್ಲಾ ಖಾಮಿನೈ ಅವರ ಹುತಾತ್ಮತೆಯು ಜಗತ್ತಿನಾದ್ಯಂತ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ಪ್ರೀತಿಸುವ ಜನರಿಗೆ ಸ್ಫೂರ್ತಿ ನೀಡುವುದನ್ನು ಮುಂದುವರಿಸುತ್ತದೆ ಎಂದು ಅಧ್ಯಕ್ಷರು ಹೇಳಿದ್ದಾರೆ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ನಡೆಸುತ್ತಿರುವ ಆಕ್ರಮಣವನ್ನು ಬಲವಾಗಿ ಖಂಡಿಸಿ ಅಂತಾರಾಷ್ಟೀಯ ಕಾನೂನು ಮತ್ತು ನೈತಿಕ ತತ್ವಗಳ ಉಲ್ಲಂಘನೆ ಎಂದು ಹುಸೇನಿ ಹೇಳಿದ್ದಾರೆ. ಇರಾನ್ ಜನರೊಂದಿಗೆ ಒಗ್ಗಟ್ಟನ್ನು ವ್ಯಕ್ತಪಡಿಸಿ ಅವರ ಚೈತನ್ಯ, ಧೈರ್ಯ ಮತ್ತು ಶೌರ್ಯವನ್ನು ಶ್ಲಾಘಿಸಿದ್ದಾರೆ. ಅನ್ಯಾಯದ ವಿರುದ್ಧ ಅವರ ಪ್ರತಿರೋಧದ ಮನೋಭಾವವನ್ನು ಪ್ರಶಂಸಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘರ್ಷವನ್ನು ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಬಿಹಾರದ ಸಿಎಂ ನಿತೀಶ್ ಕುಮಾರ್ ಇವರು ರಾಜ್ಯಸಭೆಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ ಮುಖ್ಯಮಂತ್ರಿ ಸ್ಥಾನವನ್ನು ಇವರು ತ್ಯಜಿಸಲಿದ್ದು ಬಿಹಾರ ಮೊಟ್ಟಮೊದಲ ಬಾರಿಗೆ ಬಿಜೆಪಿ ಸಿಎಂ ಕಾಣಲಿದೆ. ಬಿಹಾರದ ಡಿಸಿಎಂ ಆಗಿ ಇವರ ಮಗ ನಿಶಾಂತ್ ಕುಮಾರ್ ನೇಮಕ ಆಗ್ತಾರೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು. ಬಿಜೆಪಿಯೊಂದಿಗೆ ಹತ್ತಿರದ ಸಂಬಂಧ ಇರುವ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಮತ್ತು ಸಂಸದ ಸಂಜಯ್ ಇಜಾ ಇವರನ್ನ ಮುಂದಿಟ್ಟುಕೊಂಡು ಬಿಜೆಪಿ ಈ ಡೀಲ್ ನಡೆಸಿದೆ. 4 ತಿಂಗಳ ಹಿಂದೆ ನಡೆದ ಬಿಹಾರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ 89 ಸ್ಥಾನಗಳನ್ನು ಪಡೆದು ಅತಿದೊಡ್ಡ ಪಕ್ಷವಾಗಿ ಮೂಡಿಬಂದಿತ್ತು. ಆದರೂ ನಿತೀಶ್ ಕುಮಾರ್ ಅವರನ್ನ ಬಿಜೆಪಿ ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು. ಈ ಹಿಂದೆ ಮಹಾರಾಷ್ಟ್ರದಲ್ಲೂ ಬಿಜೆಪಿ ಇಂತಹದ್ದೇ ಡೀಲ್ ನಡೆಸಿತ್ತು. ದೊಡ್ಡ ಪಕ್ಷವಾಗಿ ಬಿಜೆಪಿ ಇದ್ದರೂ ಶಿಂದೆ ಅವರನ್ನ ಮುಖ್ಯಮಂತ್ರಿ ಮಾಡಿತ್ತು. ಆ ಬಳಿಕ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಮೂಡಿಬಂದಿದ್ದಲ್ಲದೆ ಬಿಜೆಪಿಯ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾದರು. ಇದೀಗ ಬಿಹಾರದಲ್ಲೂ ಅದುವೇ ನಡೆದಿದೆ. ನಿತೀಶ್ ಕುಮಾರ್ ಅವರನ್ನ ರಾಜ್ಯಸಭೆಗೆ ಕಳುಹಿಸಿ ದೊಡ್ಡ ಪಕ್ಷವಾದ ಬಿಜೆಪಿಯೇ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದುಕೊಂಡಿದೆ. ಮಾರ್ಚ್ 16ರಂದು ನಡೆಯಲಿರುವ ರಾಜ್ಯಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರು ಸ್ಪರ್ಧಿಸುವ ಮೂಲಕ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಲಿದ್ದಾರೆ. ಬಿಜೆಪಿಗೆ ಈವರೆಗೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಲು ಸಾಧ್ಯವಾಗಿರಲಿಲ್ಲ. ಹಿಂದಿ ಭಾಷೆಯ ಹೃದಯ ಭೂಮಿ ಎಂದು ಹೇಳುವ ಬಿಹಾರ ಬಿಜೆಪಿಗೆ ಈವರೆಗೆ ಬಾಗಿರಲಿಲ್ಲ. ನಿತೀಶ್ ಕುಮಾರ್ ಅವರನ್ನು ಮುಂದಿಟ್ಟುಕೊಂಡು ಬಿಜೆಪಿ ಈವರೆಗೆ ರಾಜಕೀಯ ಆಟ ಆಡ್ತಾ ಬಂದಿತ್ತು. 10 ಬಾರಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇದೀಗ ಬಿಹಾರ ಕೂಡ ಬಿಜೆಪಿಗೆ ಒಲಿದಿದೆ. ಈಗ ಉಪಮುಖ್ಯಮಂತ್ರಿಯಾಗಿರುವ ಸಾಮ್ರಾಟ್ ಚೌಧರಿ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಹೇಳಲಾಗಿದೆ. ಇರಾನ್ ಮೇಲೆ ದಾಳಿ ಮಾಡೋಕೆ ಅಮೆರಿಕದ ವಿಮಾನಗಳು ತನ್ನ ನೆಲೆಗಳನ್ನು ಬಳಸೋಕೆ ಅನುಮತಿಸಲು ಮ್ಯಾಡ್ರಿಡ್ ನಿರಾಕರಿಸಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಟೀಕೆಗಳಿಗೆ ಬುಧವಾರ ಸ್ಪ್ಯಾನಿಷ್ ಪ್ರಧಾನಿ ಪೆಡ್ರೋ ಸಾಂಚೆಸ್ ತಿರುಗೇಟು ನೀಡಿದ್ದಾರೆ. ಸ್ಪೇನ್ ಸರ್ಕಾರದ ನಿಲುವನ್ನು 4 ಪದಗಳಲ್ಲಿ ಹೇಳಬಹುದು. ಯುದ್ಧ ಬೇಡ ಎಂದು ಅವರು ದೂರದರ್ಶನದ ಭಾಷಣದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಸ್ಪೇನ್ನೊಂದಿಗಿನ ಎಲ್ಲಾ ವ್ಯಾಪಾರವನ್ನು ಕಡಿತಗೊಳಿಸುವುದಾಗಿ ಟ್ರಂಪ್ ಬೆದರಿಕೆ ಹಾಕಿದ 1 ದಿನದ ನಂತರ ಸ್ಪ್ಯಾನಿಷ್ ಪ್ರಧಾನಿ ಪೆಡ್ರೋ ಸಾಂಚೆಜ್ರ ಹೇಳಿಕೆ ಬಂದಿದೆ. ಪ್ರತೀಕಾರವು ಜಗತ್ತಿಗೆ ಹಾನಿಕಾರಕ. ನಮ್ಮ ಮೌಲ್ಯಗಳು ಮತ್ತು ಹಿತಾಸಕ್ತಿಗಳಿಗೆ ವಿರುದ್ಧವಾದ ಯಾವುದರಲ್ಲೂ ನಾವು ಭಾಗಿಯಾಗುವುದಿಲ್ಲ ಎಂದು ಅವರು ಹೇಳಿದರು. ನಾವು ಈ ವಿಪತ್ತನ್ನು ವಿರೋಧಿಸುತ್ತೇವೆ ಎಂದು ಸಾಂಚೆಜ್ ಹೇಳಿದರು. ಟ್ರಂಪ್ ಮಂಗಳವಾರ ಶ್ವೇತಭವನದಲ್ಲಿ ಜರ್ಮನ್ ಚಾನ್ಸಲರ್ ಫ್ರೆಡರಿಕ್ ಮೆರ್ಜ್ರನ್ನ ಭೇಟಿಯಾದಾಗ ಸ್ಪೇನ್ ಅನ್ನ ಭಯಾನಕ ಮಿತ್ರ ಎಂದು ಕರೆದರು. ವೈಜ್ಞಾನಿಕವಾಗಿ ಇರಾನ್ಗಿಂತ ಅಮೆರಿಕ ಬಹಳ ಮುಂದೆ ಇದೆ ಎಂದು ಹೇಳಲಾಗ್ತಾ ಇದೆ. ಅದರ ನೂತನವಾದ ವಿಮಾನಗಳು, ಪ್ರಬಲ ಕಣ್ಗಾವಲು ಪ್ರತಿರೋಧ ವ್ಯವಸ್ಥೆ ಇವೆಲ್ಲ ಬಹಳ ಆಧುನಿಕವಾದದ್ದು ಎಂದು ಹೇಳಲಾಗ್ತಾ ಇದೆ. ಆದರೆ ಈ ಎಲ್ಲಕ್ಕಿಂತಲೂ ಆಧುನಿಕವಾದ ಮತ್ತು ಅತಿ ಕಡಿಮೆ ವೆಚ್ಚದ ಆಯುಧಗಳು ಇರಾನ್ನಲ್ಲಿ ಇರುವುದು ಅಮೆರಿಕಕ್ಕೆ ತಲೆನೋವಾಗಿದೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಲಾಗುವ ಒನ್ ವೇ ಕ್ಯಾಮಿಕಸ್ ಡ್ರೋನ್ಗಳು ಈಗ ಅಮೆರಿಕದ ತಲೆ ಕೆಡಿಸಿದೆ. ಗುರಿಯ ಬಳಿಗೆ ತಲುಪಿ ಸ್ಫೋಟಗೊಳ್ಳುವ ಇವುಗಳನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಇರಾನ್ ನಿರ್ಮಾಣ ಮಾಡ್ತಾ ಇದೆ. ಆದರೆ ಇವುಗಳನ್ನು ತಡೆಯೋಕೆ ಅಮೆರಿಕ ಉಪಯೋಗ ಮಾಡುವ ಆಯುಧಗಳು ಭಾರಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಈ ಮೂಲಕ ಇರಾನಿನ ಲಕ್ಷ ರೂಪಾಯಿಯ ಡ್ರೋನನ್ನು ಅಮೆರಿಕ ಉರುಳಿಸುವುದಕ್ಕೆ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಬೇಕಾಗುತ್ತದೆ ಎಂದು ಸರಳವಾಗಿ ಹೇಳಬಹುದು. ಇರಾನಿನ ಒಂದು ಡ್ರೋನ್ ಅನ್ನು ಹೊಡೆದುರುಳಿಸುವುದಕ್ಕೆ ಅದಕ್ಕಿಂತ ಎಷ್ಟೋ ಪಟ್ಟು ಅಧಿಕ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಎಂದು ಅಮೆರಿಕದ ಟೆಕ್ಸಾಸ್ನಲ್ಲಿ ಡ್ರೋನ್ ನಿರ್ಮಿಸುತ್ತಿರುವ ತಂತ್ರಜ್ಞರು ಹೇಳಿರುವುದಾಗಿ ಟೈಮ್ಸ್ ವರದಿ ಮಾಡಿದೆ.
ಇದೊಂದು ಮನಿ ಗೇಮ್ ಆಗಿದೆ. ಇರಾನಿನ ಒಂದು ಡ್ರೋನ್ ಅನ್ನು ಹೊಡೆದುರುಳಿಸುವುದಕ್ಕೆ ಅದರ 10 ಪಟ್ಟು ವೆಚ್ಚ ಮಾಡಬೇಕಾಗಿದೆ ಎಂದು ವರದಿ ತಿಳಿಸಿದೆ. ಇರಾನ್ ಈವರೆಗೆ 2,000ಕ್ಕಿಂತಲೂ ಅಧಿಕ ಡ್ರೋನ್ಗಳನ್ನು ಬಳಸಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾದ ಅಮೆರಿಕ ಮತ್ತು ಇಸ್ರೇಲ್ನ ಪ್ರತಿರೋಧ ವ್ಯವಸ್ಥೆಯು ಇವುಗಳಲ್ಲಿ ಅನೇಕ ಡ್ರೋನ್ಗಳನ್ನು ತಡೆದಿದ್ದರೂ ಎಲ್ಲವನ್ನ ತಡೆಯಲು ಸಾಧ್ಯವಾಗಿಲ್ಲ. ಅವು ಇಸ್ರೇಲ್ ಮೇಲೆ ಭಾರೀ ನಾಶ ನಷ್ಟವನ್ನು ಉಂಟುಮಾಡಿದೆ. ಬಹುತೇಕ 11 ಅಡಿ ಉದ್ದ ಇರುವ ಈ ಡ್ರೋನ್ಗಳು ಭಾರೀ ಶಬ್ದದೊಂದಿಗೆ ಸ್ಫೋಟಗೊಳ್ಳುತ್ತದೆ. ಮಾತ್ರ ಅಲ್ಲ, ಭಾರೀ ಪ್ರಮಾಣದಲ್ಲಿ ನಾಶ ನಷ್ಟವನ್ನು ಉಂಟುಮಾಡುತ್ತದೆ. ಟ್ರಕ್ಗಳಲ್ಲಿ ಇರಿಸಿಕೊಂಡು ಸಾಗಿಸಬಲ್ಲ ಡ್ರೋನ್ಗಳು ಇವಾಗಿರುವುದರಿಂದ ಇವನ್ನು ರಹಸ್ಯವಾಗಿ ಇರಿಸಲು ಸುಲಭವಾಗಿದೆ. ಸಾಮಾನ್ಯವಾಗಿ ಲಭ್ಯವಾಗುವ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಉಪಯೋಗಿಸಿ ನಿರ್ಮಿಸಲಾಗಿರುವ ಈ ಶಾಹಿದ್ ಡ್ರೋನ್ಗಳ ತಯಾರಿ ವೆಚ್ಚವು ವಿವಿಧ ಮಾಡೆಲ್ಗಳನ್ನು ಅನುಸರಿಸಿ $30,000 ದಿಂದ $50,000 ಇದೆ ಎಂದು ಎನ್ಬಿಸಿ ನ್ಯೂಸ್ ವರದಿ ಮಾಡಿದೆ. ಉಕ್ರೇನ್ ಅನ್ನು ಆಕ್ರಮಿಸುವುದಕ್ಕಾಗಿ ರಷ್ಯಾ ಇದೇ ಶಾಹಿದ್ ಡ್ರೋನ್ನ ತನ್ನದೇ ಮಾದರಿಯನ್ನು ತಯಾರಿಸಿದೆ. ಇರಾನ್ ಈ ಡ್ರೋನ್ನ ಸಾವಿರಾರು ಮಾಡೆಲ್ಗಳನ್ನು ತಯಾರಿಸಿ ಇಟ್ಕೊಂಡಿದೆ ಎಂದು ಹೇಳಲಾಗುತ್ತದೆ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸ್ತಾ ಇರುವ ಯುದ್ಧದ ವಿಷಯದಲ್ಲಿ ಭಾರತದ ಮೌನವನ್ನು ಕಾಂಗ್ರೆಸ್ ಇದೀಗ ಪ್ರಶ್ನೆ ಮಾಡಿದೆ. ಒಂದು ರಾಷ್ಟ್ರದ ಆಡಳಿತವನ್ನು ಬದಲಿಸುವುದಕ್ಕಾಗಿ ಉಳಿದವರು ಒಟ್ಟು ಸೇರಿ ನಡೆಸುವ ಕಾರ್ಯಾಚರಣೆಯನ್ನು ಭಾರತ ಈ ಹಿಂದೆಂದೂ ಬೆಂಬಲ ನೀಡಿರಲಿಲ್ಲ ಎಂದು ಕಾಂಗ್ರೆಸ್ ಸಂಸದ ಪವನ್ ಖೇರಾ ಹೇಳಿದ್ದಾರೆ. ದಿ ವೈರ್ ಜಾಲತಾಣ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇರಾನ್ ಮೇಲಿನ ದಾಳಿಯ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡದೇ ಇರುವುದು ಮತ್ತು ಕಳವಳ ವ್ಯಕ್ತಪಡಿಸದೇ ಇರುವುದು ಆಘಾತಕಾರಿಯಾಗಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿ ಎಂದು ತನ್ನನ್ನು ತಾನೇ ಗುರುತಿಸಿಕೊಂಡಿರುವ ಭಾರತವು ಈಗಿನ ನಿಲುವು ದೇಶದ ವಿಶ್ವಾಸಾರ್ಹತೆಯನ್ನು ಕೆಡಿಸುತ್ತಿದೆ. ಇದು ಅತ್ಯಂತ ಆಘಾತಕಾರಿ ನಿಲುವಾಗಿದೆ ಎಂದು ಅವರು ಹೇಳಿದ್ದಾರೆ. ಫೆಬ್ರವರಿ 28ರಂದು ಇಸ್ರೇಲ್ ಮತ್ತು ಅಮೆರಿಕ ಜೊತೆ ಸೇರಿ ಇರಾನಿನ ಮೇಲೆ ದಾಳಿ ನಡೆಸಿದೆ. ಇದಕ್ಕಿಂತ ದಿನದ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ದರು. ಈ ದಾಳಿಯಲ್ಲಿ ಇರಾನ್ನ ಪರಮೋನ್ನತ ನಾಯಕ ಖಾಮೆನೈ ಅವರ ಹತ್ಯೆ ನಡೆದಿದೆ. ಹಾಗಿದ್ದರೂ ಭಾರತ ಈ ಬಗ್ಗೆ ಯಾವ ಮಾತನ್ನು ಆಡದೇ ಇರುವುದನ್ನು ಅನೇಕರು ಪ್ರಶ್ನಿಸಿದ್ದಾರೆ. ಇದು ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.